ಸಾಮಾಜಿಕ ಜಾಲತಾಣದಲ್ಲಿ ವಿರಾಜಪೇಟೆಯ ನಾಗರಿಕ ಸಮಿತಿಯ ಸಂಚಾಲಕರು ಸಿಪಿಎಂ ಪಕ್ಷದ ಹಿರಿಯ ಜಿಲ್ಲಾ ಮುಖಂಡರಾದ ಡಾಕ್ಟರ್ ಇರಾ ದುರ್ಗಾಪ್ರಸಾದ್ ಅವರಿಂದ ತೇಜೋವಧೆ ಮಾಡಿ ವ್ಯಕ್ತಿ ನಿಂದನೆ ಹಾಗೂ ಅಪಪ್ರಚಾರ ಮಾಡಿ ಅವಮಾನ ಮಾಡಲಾಗಿದೆ ಎಂದು ಸಿಪಿಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್.ಬಿ. ರಮೇಶ್ ಆರೋಪಿಸಿದ್ದಾರೆ. ಈ ಕುರಿತು ಸಿಪಿಎಂ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಅವರು, ವಿರಾಜಪೇಟೆಯಲ್ಲಿ ಹಲವಾರು ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ದುರ್ಗಾಪ್ರಸಾದ್ ಅವರು ಒಬ್ಬ ಹುಟ್ಟು ಹೋರಾಟಗಾರ. ಅವರು ಎಂದಿಗೂ ಬಡವರ ಹೊಟ್ಟೆಗೆ ಹೊಡೆದವರಲ್ಲ. ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಜನಸಾಮಾನ್ಯರ ಕಾರ್ಮಿಕರ ಬದುಕಿಗೆ ದಾರಿದೀಪವಾದವರು. ಅವರು ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತಾ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯ ತೇಜೋವಧೆಯನ್ನು ಸಿಪಿಎಂ ಪಕ್ಷ ಖಂಡಿಸುತ್ತದೆ ಎಂದರು. ಮನೆಗಳಿಗೆ ನ್ಯಾಯವಾದ ಒಂದು ಪರಿಹಾರ ಕೊಡಬೇಕಾದ್ರೂ ಒಂದು ಸರ್ಕಾರದ ಭಿಕ್ಷೆ ಅಲ್ಲ. ನ್ಯಾಯವಾಗಿ ಅವರಿಗೆ ಕಂದಾಯ ಕಟ್ಟುತ್ತಿದ್ದೀವಿ, ಅದೊಂದು ಕೊಡಬೇಕು ಅಂತ ಮಾತ್ರ ಕೇಳೋದು. ಅದಲ್ಲದೆ ಈ ಎಲ್ಲ ಭ್ರಷ್ಟಾಚಾರ, ಇಲ್ಲಿ ನಡೆದಂಥ ಕಾಮಗಾರಿಗಳ, ಈ ಆಡಳಿತ ಅವಧಿಯಲ್ಲಿ ನಡೆದಂಥ ಎಲ್ಲ ಭ್ರಷ್ಟಾಚಾರಿಗಳ ತನಿಖೆ ಆಗಬೇಕು. ಮತ್ತು ಕಳೆದ ಅವಧಿಯಲ್ಲಿ ನಡೆದಂಥ ಕೆಲವು ವ್ಯಕ್ತಿಗಳ ಆಸ್ತಿ ವರ್ಧನೆಯ ಬಗ್ಗೆ ಅದನ್ನು ಡಾಕ್ಟರ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳಿದ್ದಾರೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಗೊಂದಲಗಳಿದ್ದರೆ ಅಥವಾ ಡಾಕ್ಟರ್ ಕೇಳಿದರಲ್ಲಿ ತಪ್ಪುಗಳಿದ್ದರೆ ನಮ್ಮ ಮುಖಂಡರು ಹೇಳಿದಂಗೆ ಬಹಿರಂಗ ಚರ್ಚೆಗೆ ಸಿಪಿಎಂ ಡಾಕ್ಟರು ಯಾವತ್ತೂ ಬದ್ಧರಾಗಿರ್ತೀವಿ, ಯಾವತ್ತೂ ರೆಡಿ. ಈ ನಿಮಿಷದಿಂದ ಯಾವತ್ತೂ ಬೇಕಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ವೈದ್ಯರಾಗಿರುವಂಥ ಡಾಕ್ಟರ್ ಇರಾ ದುರ್ಗಾಪ್ರಸಾದ್ ಅವರ ಮೇಲೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಅವಹೇಳನಕಾರಿಯಾಗಿ ಅವರನ್ನು ನಿಂದಿಸಿರುವಂಥದ್ದು ಮತ್ತು ಅವರಿಗೆ ಅವರ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲೂ ಮತ್ತು ಪಕ್ಷವನ್ನು ಅದರಲ್ಲಿ ಕೆಲವು ವಿಚಾರಗಳನ್ನು ಪಕ್ಷಕ್ಕೆ ಸಂಬಂಧಿಸಿದಂತೆ ಅವರು ಅದರಲ್ಲಿ ಬರೆದಿರುವಂಥದ್ದು, ಇದೆಲ್ಲವನ್ನು ನಾವು ವಿರೋಧಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಮಗೆ ಈಗಾಗಲೇ ನಾವು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರ ಮೇಲೆ ನಾವು ಪುಕಾರು ಕೊಟ್ಟಿದ್ವಿ. ಈಗಾಗಲೇ FIR ಆಗ್ತಾಯಿದೆ. ಮತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಹಿಡಿಯಬೇಕು ಮತ್ತು ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಪುಕಾರನ್ನು ಕೊಟ್ಟಿದ್ವಿ. ಆದರೆ ಏನು ಡಾಕ್ಟರ್ ದುರ್ಗಾಪ್ರಸಾದ್ ಅವರನ್ನು ಎಲಿಗೇಷನ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿದ್ದಾರೆ, ಅದು ಸತ್ಯಕ್ಕೂ ದೂರವಾದಂಥ ವಿಚಾರ. ಇಡೀ ವಿರಾಜಪೇಟೆ ಮತ್ತು ಇಡೀ ಜಿಲ್ಲೆಯ ಜನರಿಗೆ ಗೊತ್ತಿದೆ ಡಾಕ್ಟರ್ ಸ್ವಭಾವ ಮತ್ತು ಅವರ ಕೆಲಸಗಳೇನು ಅಂತ ಹೇಳುವಂಥದ್ದು. ಇಷ್ಟು ವಯಸ್ಸಾದರೂ ಸಾಮಾಜಿಕ ಕಳಕಳಿಯಿಂದ ಜನಸಾಮಾನ್ಯರ ಭಾವನೆಗಳಿಗೆ ಮತ್ತು ಜನಸಾಮಾನ್ಯರ ಕಷ್ಟಗಳಿಗೆ ನಿರಂತರವಾಗಿ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಮತ್ತು ಈ ಇಡೀ ವಯಸ್ಸಿನಲ್ಲೂ ಅವರ ಸಿಪಿಎಂನ ಜಿಲ್ಲಾ ಸದಸ್ಯ PR ಭರತ್ ಮಾತನಾಡಿ, ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರುವ ಸಿಪಿಎಂ ಪಕ್ಷದ ಜಿಲ್ಲಾ ಮುಖಂಡರಾದ ಡಾಕ್ಟರ್ ದುರ್ಗಾಪ್ರಸಾದ್ ಅವರು ಸಂಘಟನಾ ನೇತಾರರಾಗಿದ್ದು ತಮ್ಮ ಇಳಿವಯಸ್ಸಿನಲ್ಲೂ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಹೋರಾಟ ಮಾಡ್ತಾ ಬಂದವರಾಗಿದ್ದಾರೆ. ಅವರ ವಿರುದ್ಧ ಅಪಪ್ರಚಾರ ಖಂಡನೀಯವೆಂದರು. ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದು ಡಾಕ್ಟರ್ ಇರಾ ದುರ್ಗಾಪ್ರಸಾದ್ ಅವರು ಸಿಪಿಎಂ ಪಕ್ಷದ ಮುಖಂಡರು ಕೂಡ ಆಗಿದ್ದಾರೆ. ಅವರ ಜೀವನದ ಉದ್ದಗಲಕ್ಕೂ ಕೂಡ ನಾವು ಇಡೀ ವಿರಾಜಪೇಟೆಯಲ್ಲ, ಕೊಡಗು ಜನ ಡಾಕ್ಟರ್ ಇರಾ ದುರ್ಗಾಪ್ರಸಾದ್ನವ್ರನ್ನ ಗೊತ್ತಿಲ್ಲದಿರ್ತಕ್ಕಂಥ ಜನ ಇಲ್ಲ. ಅಂದರೆ ಅವರ ವೈದ್ಯ ವೃತ್ತಿಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ದುಡಿಯುವ ವರ್ಗಕ್ಕೆ ನೀವು ಕೊಡಗಲ್ಲ, ಕರ್ನಾಟಕ ರಾಜ್ಯದ ಒಳಗಡೆ ಯಾರೋ ಹೆಸರು ಬಗ್ಗೆ 2-3 ವೈದ್ಯರು ಬಿಟ್ಟರೆ ಆ ಪಟ್ಟಿಯಲ್ಲಿ ಡಾಕ್ಟರ್ ದುರ್ಗಾಪ್ರಸಾದ್ ಸೇರ್ತಾರೆ. ಯಾವುದೇ ಕಡು ಬಡವನಿಗೆ ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ದರದ ಒಳಗಡೆ ಚಿಕಿತ್ಸೆ ಇಲ್ಲದಿರುವವನಿಗೆ ಉಚಿತವಾಗಿ ಚಿಕಿತ್ಸೆ ಕೊಡತಕ್ಕಂಥ ಒಬ್ಬ ವೈದ್ಯ. ಆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇರತಕ್ಕಂಥ ವೈದ್ಯರ ಮೇಲೆ ಡಾಕ್ಟರ್ ಇರಾ ಬಗ್ಗೆ ಅವರು ಅವ್ರಿಗೆ ಬರ್ತಾ ಇರತಕ್ಕಂಥ ಪೇಷಂಟ್ಗಳ ಕೈಯಿಂದ ಕಿತ್ತು ತಿನ್ನುವ ರೀತಿಯಲ್ಲಿ ಇವತ್ತು ಒಂದು ಪರಾಮರ್ಶೆಯಲ್ಲಿ ಬಂದಿದೆ. ಮತ್ತು ದುಡಿಯುವ ವರ್ಗದ ಜೊತೆಯಲ್ಲಿ ಅವರ ಒಡನಾಟ ನಮ್ಮ ಗೊತ್ತಿರುವಂಗೆ ತುಂಬ ವರ್ಷಗಳಿಂದ ಇದೆ. ಅವರು ಯಾವತ್ತೂ ಕೂಡ ಕೋಪಿಸ್ಕೊಡತಕ್ಕಂಥ ಮನುಷ್ಯನೇ ಅಲ್ಲ. ಅವರ ಕೋಪ ನಾವು ಯಾವತ್ತೂ ನೋಡಲಿಲ್ಲ. ಅವ್ರು ಯಾರನ್ನೂ ಕೂಡ ಆ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದಲ್ಲೇ ಅದೇ ಒಬ್ಬ ಮನುಷ್ಯನನ್ನು ಇದರಲ್ಲಿ ಅವರು ಕಾರ್ಮಿಕರನ್ನು ಹೊಡಿಲಿಕ್ಕೆ ಹೋಗ್ತಾರೆ, ಬಡಿಲಿಕ್ಕೆ ಹೋಗ್ತಾರೆ, ಈ ರೀತಿಯಲ್ಲಿರ್ತಕ್ಕಂತಹ ಪದಗಳನ್ನು ಬಳಸಿರ್ತಾರೆ. ಅವರ ಒಟ್ಟು ಜೀವನದ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಕೂಡ ಅವಹೇಳನ ಮಾಡುವ ರೀತಿ ಒಳಗಡೆ ಇರತಕ್ಕಂಥ ಏನೋ ಈ ಒಂದು ಹೇಳಿಕೆ ಏನಿದೆ ಅವ್ರನ್ನ ತೇಜೋವಧೆಯನ್ನು ಮಾಡಿದ್ದಾರೆ. ಇದನ್ನು ಸಿಪಿಎಂ ಪಕ್ಷ ತೀವ್ರವಾಗಿ ಖಂಡಿಸತಕ್ಕಂಥದ್ದು ಮಾತ್ರಲ್ಲ, ನಮಗೆ ಬಲವಾಗಿರತಕ್ಕಂಥ ನಂಬಿಕೆ ಇದೆ. ಈ ಬರಹದ ಹಿಂದೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ತಂಡ ಇದೆ. ಮತ್ತು ಬರೆದಿರತಕ್ಕಂಥ ಶೈಲಿಗಳನ್ನು ನಾವು ನೋಡಿದಾಗ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ
ಆಡಳಿತ ನಡೆಸಿರ್ತಕ್ಕಂಥ ಯಾರಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿಯ ಒಳಗಡೆ ಭ್ರಷ್ಟಾಚಾರವನ್ನು ಮಾಡಿರತಕ್ಕಂಥ ದೊಡ್ಡ ವಿಭಾಗ ಏನಿದ್ದಾರೆ ಅವರ ಒಂದು ಗುಂಪು ಇದರ ಹಿಂದೆ ಇದೆಯೋ ಅನ್ನತಕ್ಕಂಥ ಸಂಶಯ ನಮಗೆ ಬರ್ತಾ ಇದೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಈಗ ಇದನ್ನ ವಿರೋಧ ಮಾಡುತ್ತಾ ಇರುವ ಕಾಂಗ್ರೆಸ್ನವರು ಸಮೇತ ಈ ಹೋರಾಟ ಸಮಿತಿಯಲ್ಲಿ ಜೊತೆ ಸೇರಿ ಕೇಸು ಕೂಡ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿ ಕೇಸು ಹಾಕುವ ಸಂದರ್ಭದಲ್ಲೂ ಕೂಡ ಈಗ ವಿರುದ್ಧವಾಗಿ ನಿಂತರೂ ಕೂಡ ಅದರಲ್ಲಿ ಇದ್ದಾರೆ. ಸೇರಿ ಹೋರಾಟ ಮಾಡಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕು. ಅದರಲ್ಲಿ ನಮಗೆ ರಸ್ತೆ ಅಗಲೀಕರಣ ಆಗುವುದರಲ್ಲಿ CPM ಪಕ್ಷಕ್ಕೆ ಯಾವುದೇ ವಿರೋಧವಿಲ್ಲ, ಅದನ್ನು ದುರ್ಗಾ ಪ್ರಸಾದ್ ಅವರಿಗೂ ಇಲ್ಲ. ಆದರೆ ಇದಕ್ಕೆ ಅನ್ಯಾಯಕ್ಕೊಳಗಾಗುವವರಿಗೆ ಏನಾದರೂ ನೀವೊಂದು ಪರ್ಯಾಯವನ್ನು ಕೊಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೀವಿ. ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು, ಜಿಲ್ಲಾ ಸಮಿತಿ ಸದಸ್ಯ ಶಾಜಿ ರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.